ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಆರ್ ಕೆ ಮೋಟೋ ವ್ಲಾಗ್. ನಾವು ಇವತ್ತು ಹೊಟ್ಟಿದ್ದೀವಿ ಶಿವಮೊಗ್ಗ ಸೈಡು ಟ್ರಿಪ್ಪು. ನೋಡಿ ನಮ್ಮ ಬ್ರದರ್ ಫ್ರೆಂಡು, ನಾವು 2 ಎಕ್ಸ್ಪಲ್ಸು 1 GT, 2 ಆಫ್ ರೋಡಿಂಗು 1 ಟೂರಿಂಗ್ ಅನ್ನೋಕ್ಕೆ ಕ್ಯಾಫೆ ರೇಸರ್. ಆರು ಗಂಟೆಗೆ ಹೊರಡೋರು 9 ಗಂಟೆಗೆ ಹೋಗ್ತೀವಿ. ಆಗೈತೆ ಸಾಕಾಯ್ತು. ಹೆಚ್ಚಿನ ಲೊಕೇಶನ್ ಬೇಕಾಗಲ್ಲ ಅನ್ಸಲ್ಲ. ಹೆಚ್ಚಿನ ಬೇಕು ಒಂದೇ ರೋಡಲ್ವಾ? ಮುಂದಕ್ಕೆ ಹಾಕಪ್ಪ ನಿಂದ ಕಡೆನು. ಓಯ್ ಫುಲ್ ಆಗ್ತಿದ್ಯಾ? ಲೀಕೇಜ್ ಮತ್ತೆ ಯಾಕಾಗುತ್ತೆ? ಹೆಂಗಾಗುತ್ತೆ? ಫುಲ್ ಹಾಕ್ಸಿ ಲೀಕ್ ಆಗುತ್ತಾ? ನೀ ಹಾಂ ಫುಲ್ ಹಾಕ್ಸಿ ಲೀಕ್ ಆಗುತ್ತಾ? ಹೋಗ್ತಾ ಇದ್ದೀವಿ. ಹೇಳ್ತಾರಲ್ಲ ತುಮಕೂರು ಬಿಟ್ರೆ 1 ಅವರ್ ಶಿವಮೊಗ್ಗ ಅಂತಾರಲ್ಲ. 1 ಅವರ್ ಶಿವಮೊಗ್ಗ ಯಾರ ಪೋಡಾಗದ್ದೆ? ಏನು ರೋಡ್? ಏನು ಏರ್ಪೋರ್ಟ್ ರೋಡಾ? ಹಾಂ, ಒಂದೊಂದು ಗಾಡಿ ಈಚೆ ಬರಲಿ. ಸ್ಟಾರ್ಟ್ ಮಾಡ್ಕ ಹಂಗೆ ಇರ್ತ್ಕೊಂಡಿ ಹಂಗೆ ಟ್ರಿಪ್ಪಿಗ ಅದ್ಕ ಹಾಂ, ಈಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್. ಫಸ್ಟ್ ಲಾಂಗ್ ರೈಡ್. ಯಾಕೋ ನೋಡುವ ಹೇಗಿರುತ್ತೆ ಲಾಂಗ್ ಜರ್ನಿ. ಬಟ್ ಆ್ಯಕ್ಚುಲಿ ಹೋಗ್ತಾ ಇರೋದು ಅವರು ಹುಡ್ತಪ್ಪಕ್ಕೆ, ಹಂಗೆ ಹೋಗಿ ಅಲ್ಲದೆ ಸುತ್ತಮುತ್ತಕ್ಕೆ ನೋಡ್ಕೊಬರೋಣ ಅಂತ. ಬಟ್ ಸಿಟಿಯಿಂದ ಕ್ರಾಸ್ ಆಗೋವರೆಗೂ ಒಂಚೂರು ನಿಧಾನನೇ. ಬಟ್ ಸಿಟಿ ಕ್ರಾಸ್ ಆದಮೇಲೆ ರೋಡ್ ಎಂಜಾಯ್ ಮಾಡೋದು ತುಂಬ ಸಕ್ಕತ್ತಾಗಿರುತ್ತೆ. ಬಟ್ ಲಾಂಗ್ ಜರ್ನಿಗೆ ಅಡ್ವೆಂಚರ್ ಗಾಡಿಗಳು ತುಂಬಾ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಂಫರ್ಟಬಲ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಕೆಲವೊಂದು ಜಾಗದಲ್ಲಿ ಇದೇ ಇರ್ತಾರೆ, ರೋಡ್ ಸಿಗೋಲ್ಲ, ಆಫ್ ರೋಡು ಇರುತ್ತೆ. ಬಟ್ ನಮ್ಮ ಗಾಡಿಗಳೆಲ್ಲ ಮಾಡೋದಕ್ಕಾಗಲ್ಲ. ಬಟ್ ಏನಿದ್ರು ಅಡ್ವೆಂಚರ್ ಗಾಡಿಗಳು ಇರಬೇಕು ಲಾಂಗ್ ಜರ್ನಿಗೆ ಹೋಗ್ತಾ ಇದ್ದೀವಿ ಅಂತಂದರೆ. ಈಗ ಗುಬ್ಬಿ ಹತ್ತತ್ರ ಹೋಗ್ತಾಯಿದ್ದೀವಿ ಗೆರೆ ಬಿಟ್ಟು. ಬಟ್ ರೋಡು ಇನ್ನೂ ರೆಡಿ ಮಾಡ್ತಾಯಿದ್ದಾರೆ, ಡಬಲ್ ರೋಡ್ ಮಾಡ್ತಾಯಿದ್ದಾರೆ. ಆ ರೋಡ್ ಆದರೆ ಇನ್ನೂ ಸಾಕಾಗಿರೋದು ಮಾತ್ರ. ಅರಸೀಕೆರೆ 94 ಕಿಲೋಮೀಟ್ರು, ಬೇಲೂರು 155, ಹೊನ್ನಾವರ 370 ಕಿಲೋಮೀಟ್ರು ಎಲ್ಲ ಹೋಗಬೇಕು. ಬಟ್ ಸದ್ಯಕ್ಕೆ ಈಗ ಶಿವಮೊಗ್ಗಕ್ಕೆ ಹೋಗೋಣ. ತಿಪ್ಟೂರು 63 ಇದೆ. ಈಗ ಸಿಕ್ತು ರೋಡು, ಹೋಗ್ತಾ ಇದ್ದೀವಿ. ರೈಡ್ ಹೋಗೋದು ಒಂಥರ ಖುಷಿ ಕಂಡ್ರೆ, ವೀಕೆಂಡಲ್ಲಿ ಹುಡುಗರನ್ನ ಹಾಕೊಂಡು. ಖಾಲಿ ರೋಡು, ಒಂದು ಸ್ಪೀಡಲ್ಲಿ ಕ್ರೂಸಿಂಗ್ ಹಾಕೊಂಬಿಟ್ಟು ಹೋಗ್ತಾ ಇದ್ರೆ
1000. ಅದು ಫುಲ್ಲೇ ಮಾಡ್ಬಿಡಿ. ಕೋಲಾರಿಂದ ಬಂದಿರೋದ? ಹಾಂ, ಕೋಲಾರಿಂದ ಬಂದಿರೋದ? ತುಮಕೂರು. ಹಾಂ, ಕ್ಯಾಮ್ರಾ ಫುಲ್ ಮಾಡ್ಬಿಡಿ ಜನಕ್ಕೆ. ಆದರೆ ಹಾಂ, ಫುಲ್ ಮಾಡ್ಬಿಡಿ ಜನಕ್ಕೆ. ಜೀರಾ ನೋಡ್ಕೊಳ್ಳಿ ಫಸ್ಟು. ಹಾಕೋಣ. ಹಾಕೋಣ. ಎಲ್ಲ ಒಂದು ಹೋಗಿ ಹೋಗುತ್ತೆ. ಎಲ್ಲ ಇದೆ ಕ್ಯಾಮ್ರಾ. ಹಾಂ, ಇದೆ. ಹಾಯ್, ಹೆಸರು ವಿಶ್ವನಾಥ್. ಇದೇ ಊರಣ್ಣ? ಸ್ವಂತ ಊರ? ಸ್ವಂತ ಊರು ಭದ್ರಾವತಿ. ಹಾಂ ಹಾಂ. ನಾನಿಲ್ಲಿ ಕೆಲಸ ಕಾರ್ಯ ಅಂತೇಳಿ ಹಂಗೆ ಹಿಂಗೆ ಬರ್ತೀವಿ. ಹಾಂ ಹಾಂ ಕುತ್ಬಿಟ್ಟು ಹಾಂ 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 ಅಲ್ಲಿ ಬಾಗಿಲು ಕಟ್ಟಕ್ಕಾಗ್ದಲೇ ಹಾಂ ಹಾಂ ಹಾಂ. ಅವ್ರು ಫುಲ್ ಮಾಡ್ಬಿಡಿ. ಮಾಡ್ತೀನಿ. ಕರೆಕ್ಟ್ ಆಗುತ್ತೆ. ಆಗಲ್ಲ ಅನ್ಸುತ್ತೆ. ಬಿಡಿ, ಸಾಕು ಸಾಕು. ಈಟಿಂಗ್ ಮಾಡ್ಬಿಟ್ಟು ಹಾಂ ತಗೊಳ್ಳಿ. ಕರೆಕ್ಟಾಗಿ ಮಡಗಿದ್ರೆ ಹಾಂ, ತುಮಕೂರು ಸಿಟಿನೇ. ಇದೆ ಫ್ರೆಂಡ್ ಮನೆ ಇದೆ. ಫ್ರೆಂಡ್ ಮನೆ ಹಾಂ, ಫ್ರೆಂಡು ಫ್ರೆಂಡ್ ಮನೆ ಹಾಂ. ಲೊಕೇಶನ್ ಹಾಕೊಂಡು ಹೋಗ್ತಾ ಇದೆ. ಅಭಿಷೇಕ್ ಬರ್ರಿ, ಬಾ ಈಗ ಸ್ವಲ್ಪ ಹೋಗಿರ. ಹಾಂ, ಬದಲಡಿ.
ಇವರೇ ರೂಟ್ ತೋರಿಸೋದು. ಇವ್ರದ್ದು ಬರ್ತ್ಡೇ ಇವತ್ತು. ಗಣಪತಿ ದೇವಸ್ಥಾನ ಕರ್ಕೊಂಡ್ರು. ಅಲ್ಲ ನಾನು ಹೇಳಿದ ರೂಟ ಬೇರೆ, ನಮ್ಮ ಭದ್ರಾ ಡ್ಯಾಮ್ ಅಂತ ಐತಲ್ಲ ಅಲ್ಲಿ ಬಂದಿಲ್ಲ. ನೀವು ಈ ಭದ್ರಾವತಿಗೆ ಹೋಗಿ ಬಂದಿರೋದು ತಾನೇ? ಭದ್ರಾವತಿ ಹೋಗಿ ಬಂದಿರ್ತಾನೆ ನೀವು. ಭದ್ರಾವತಿ ಅಲ್ಲ, ತರೀಕೆರೆ ಒಂಚೂರು ಸ್ವಲ್ಪ ಮುಂದೆ ಅಲ್ಲೇ ಟರ್ನ್ ಆಗ್ರಿ ಅಂತ ಹೇಳಿದ್ವಿ. ಹೂನಪ್ಪ, ನಾ ಅದನ್ನ ಕೇಳಿದ್ದು. ಹೈವೇ ರೋಡಲ್ಲಿ ಬಲಗಡಿಕೆ ಇದ್ದ ಆರಾಮಾಗಿ ತೋರ್ಸ ತರೀಕೆರೆ ಇದ್ದ. ನೀ ಅಲ್ಲಿ ತಿರ್ಕೋಬೇಕು, ಒಂದು ಎಡಗಡಿಕೆ ಅಂತಲ್ಲ. ಎಡಗಡೆ ಬಲಗಡೆ ಅಲ್ಬೇಡ, ಲೆಫ್ಟ್ ರೈಟ್ ಹೇಳು. ರೈಟ್ ಸೈಡ್ಗೆ ಆರಾಮಾಗಿ ತೋರಿಸ್ತಲ್ಲಿ ಸರ್ವಿಸ್ ರೋಡ್ ಇಳಿತೀವಲ್ಲ, ತರೀಕೆರೆ ರೈಟ್ ಸೈಡ್ ತೋರಿಸಿತ್ತು. ನೀನ್ ಎಡಗಡಿಕೆ ಅಂತಲ್ಲ. ರೈಟ್ ಸೈಡ್ ಊರೊಳಗಡೆ ಹೋಗ್ರಾ? ಊರೊಳಗೆಲ್ಲಪ್ಪ ಸೈಡ್ ಸರ್ವಿಸ್ ರೋಡ್ ಇದ್ದು, ಇನ್ನ ರೋಡ್ ಹೈವೇಲೆ ಇದ್ದು. ಎಂಟ್ರೆನ್ಸ್ ಕಡು ಬೀರೂರ್ ಬಿಡ್ತಿರಲ್ಲ, ಬೀರೂರ್ ಬಿಟ್ಟಿದ ತಕ್ಷಣ ಎಂಟ್ರೆನ್ಸ್ ಇರುತ್ತಲ್ಲ, ಎಂಟ್ರೆನ್ಸ್ ಅಲ್ಲಿ ಲೆಫ್ಟಿಗೆ ತಿರ್ಕೊಬೇಕು ನೀವು. ಅಂದ್ರೆ ತರೀಕೆರೆ ಐತಲ್ಲ, ಅಲ್ಲಿ ಲೆಫ್ಟಿಗೆ ತಿರ್ಕೊಬೇಕು. ಅಲ್ಲಿಂದ ಹೈವೇ ಟಚ್ ಆಗ್ತೀರಾ. ಟಚ್ ಆಗ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ ತಕ್ಷಣ ಅಲ್ಲಿ ಭದ್ರಾ ಡ್ಯಾಮ್ ಅಂತ ದೊಡ್ಡದಾಗಿ ಬರ್ತದೆ. ಓನಪ್ಪ, ಅಲ್ಲೇ ನಿಂತಿದ್ದು ಕರೆಕ್ಟ್ ಅದೇ ಜಾಗದಲ್ಲಿ ನಿಂತ್ಕೊಂಡು ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಲೆಫ್ಟ್ ತಿರ್ಕೊಡ್ರಿ ಅಂತ ನಾನು ಹೇಳಿದ ಅವನಿಗೆ. ಲೆಫ್ಟ್ ಅಲ್ಲಿ ಬಂದಿದ್ದು, ಅದೇ ಹೈವೇಲಿ ಏಕ ಕರ್ಕೊಂಬಂತು ಸರ್ವಿಸ್ ಡೌನಿಗೆಲ್ಲ. ಇದೊಂದು ಗಣಪತಿ ದೇವಸ್ಥಾನ ಇದೆಯಪ್ಪ, ನೀನು ಡೇಟ್ ಸಿಗಂತವ್ರಲ್ಲೇ ಬಂದ್ಬಿಡತ್ತ. ನಾನು ಡೌಟ್ ಬರ್ತಾನೆ, ಯಾವ್ದು ಇಲ್ಲ, ನೀನು ಬೇರೆ ರೂಟಿಂದ ಬಂದೆ ಈಗ. ಹಲೋ, ಅಂದ್ರೆ ಅದು ರೂಟ್ ಚೆನ್ನಾಗೈತೆ, ಈ ರೂಟಿಂದ ಬಂದಿರೋ ಚೆನ್ನಾಗಿರೋದು. ಭದ್ರಾ ಡ್ಯಾಮ್ ಇಂದನೇ ಬರೋದು ನಿಮ್ಗೆ. ಹಲೋ, ಡ್ಯಾಮ್ ಎಂಟ್ರೆನ್ಸ್ ಐತಲ್ಲ, ಡ್ಯಾಮ್ ಎಂಟ್ರೆನ್ಸ್ ಇಂದನೇ ಬರೋದು. ಎಷ್ಟು ಕಿಲೋಮೀಟರ್ ತೋರಿಸ್ತೈತಿ ಇನ್ನು? 5 ನಿಮಿಷ ಒಂದು 8 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್? 8 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಲೈವ್ ಲೊಕೇಶನ್ ಕಳ್ಸೋಣ. ಹಲೋ, ಲೈವ್ ಲೊಕೇಶನ್ ಕಳ್ಸೋ ನಿಂದು. ಲೈವ್ ಲೊಕೇಶನ್ ಕಳ್ಸೋ.
ಮತ್ತೆ ಇಲ್ಲೇ ಸಿಗ್ತಲ್ಲ, ಇಲ್ಲಾಂದ್ರೆ ಇನ್ನೂ ಕಾಯ್ಬೇಕಾಯ್ತಾ? ಹೋಗಿ ಟೈಮ್ ಬಂದಿಯಾ? ಹಾಂ, ನಾನು ಏನಂಕಣೆ ಗೊತ್ತಾ, ಎಕ್ಸ್ಪಲ್ಸರ್ ಇಬ್ರು ಬಂದಿರಲ್ಲ, ಅವ್ರನ್ನ ಓಟೆ ಕೊಡ್ಕೊಂಡು ಹೆಂಗಂಡೆ. ಇಲ್ಲ ನಾನು ಎರಡು ಗಾಡಿ ಬಂತು ಈ ಕಡೆ, ಹಾಂ ಅವ್ರೇ ಅಂತ ಅನ್ಕೊಂಡೆ ನಾನು. ಇಲ್ಲ, ಅದು ಅವ್ರ ಅಡ್ಡ ಲೊಕೇಶನ್ಗೆ ನಿಲ್ಸಿರು, ಅಲ್ಲಿಂದ ಅಣ್ಣ ಒಂಚೂರು ರೂಟ್ ಚೇಂಜ್ ಐತೆ. ಹಾಂ 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 ಸಿಟಿ ಒಳಗೆ ಬಂದ್ಬಿಟ್ಟೆ. ಅಂತದಿಂದ ಬೈಕ್ ಬರ್ಸಿದಲ್ಲ ಒಟ್ನಾಗೆ, ನೀನು ತುಂಬ ಇನ್ನೂ ಬಳಸ್ಕೊಂಬಚ್ಚಂದೆ. ಫೋಟೋ 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 ತಗೊಂಡಪ್ಪ ಒಂದಾ ಎಷ್ಟಿದ್ದೀವಿ. ಅಡೆಯಪ್ಪ ದೇವ್ರಿಗೆ ಕೈ ಮುಗಿದ್ಬಿಟ್ಟು. ಯಾವ ದೇವಣ ಇದು? ಗಣಪತಿ ದಿವಸ ಯಾವುದು? ಗಣಪತಿ ಅಂತ, ಎಂತ ಉದ್ಭವ ಗಣಪತಿ. ಉದ್ಭವ ಗಣಪತಿ, ಒಳ್ಳೆ ನೋಡಪ್ಪ. ಸಿಗಂದೂರು ಗ್ರಾಮ ಹೋಗಿ ಯಾರೇ ಬರಲಿ ಈ ಕಡೆಯಿಂದ ಹಾಂ ಇಲ್ಸೆ ಹೋಗಲ್ಲ. ಹೋಗೋದು. ಅಷ್ಟು ನಮ್ಗೆ ಅಷ್ಟೇ ಸಿಕ್ಕಿದ್ದಿಲ್ಲ ನೀನು. ಇಲ್ಲ ನಾನು ಮುಂದೆ ತಗೊಂಡ್ಬಿಡ್ತಿದ್ದೀನಿ. ನೋ ಅದು ಡಿಪ್ಸ್ ಹೊಡೆದ್ರ ನೀ ಬಗ್ಗಿದ್ದಲ್ಲ ಡಿಪ್ಸ್ ಹೊಡೆದಿದ್ದು. ಆಗಲ್ಲ, ಕಾಲು ಉದ್ದ ಮಾಡು ಉದ್ದ ಮಾಡು. ಇಲ್ಲ ನಾನು ಯುದ್ಧ ಮಾಡಲಿಲ್ಲ ಅಂದ್ರೂ ಬಗ್ಗದ್ ಸಾಕು, ಎದ್ದೇಳಿ ಎದ್ದಿರ್ಬೇಕು. ಹಾಂ ನೋಡಪ್ಪ, ಈಗ ಬಂದಿದ್ದೀವಿ, ಒಂದು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ಇನ್ನು ಅದು ಭಯ ಇಲ್ಲ. ಇಲ್ಲಿ ಇರ್ತೀನಿ ಎಡ್ಸೂರಪ್ಪ ಇನ್ನ ಮನೆ ಕೆಳಗಡೆ ಮನೆನಾ? ಕೆಳಗಡೆ ಅಂದ್ರೆ 5 ಕಿಲೋಮೀಟ್ರಾ? ಹಾಂ ಫೋಟೋ ತಗೋಬೇಕು. ಈಗ ಮಳೆ ಶುರು ಆದ, ಮಳೆ ಮಳೆ ಬರ್ತಾ ಇದೆ.